ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟಾ. ಇಂದು ಕೂಡ ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿಯ ಕವಿತೆ ಸಾಲು ತಕೊಂಡು ಬಂದಿದ್ದೀನಿ. ಕವಿತೆಯ ಭಾವನೆ: ನಿನ್ನ ಕರುಣೆಗೆ ಎಣೆಯಿಲ್ಲ ಪ್ರಭುವೆ, ನೀನು ಎನ್ನ ಅನಂತವಾಗಿಸಿರುವೆ. ಕಾಯುವೆಂಬ ಗಡಿಗೆಯ ಖಾಲಿಯಾಗಿಸಿ ನವ ಚೈತನ್ಯವ ತುಂಬಿರುವೆ. ಬರಿದೆ ಬಿದ್ದ ಕೊಳಲು ನಾನು, ಹೊಸ ಗಾಳಿಯ ಉಸಿರು ತುಂಬಿ ಜೀವರಾಗ ನೀ ನುಡಿಸಿರುವೆ. ನಿನ್ನ ಅಮರ ಕರವು ಸೋಕಿ ನನ್ನೆದೆಯ ಹರ್ಷ ಎಲ್ಲ ಮೀರಿ, ಭಾಷೆಗೆ ಎಟುಕದಂತಹ ಭಾವ ಎದೆಯಾಳದೆ ನೀ ಮೊಳೈಸಿರುವೆ. ನನ್ನ ಪುಟ್ಟ ಕರದ ತುಂಬ ನಿನ್ನ ಪ್ರೀತಿಯ ಕೊಡುಗೆಯ ಬಿಂಬ. ಕಾಲವೆಷ್ಟು ಉರುಳಿದರು ಖಾಲಿಯಾಗಿ ಉಳಿದಿದ್ದೆ ಮತ್ತೆ ಜಾಗ. ಹಾಡೊಂದೊಂದು ಹಾಡು ಎಂದು ನೀ ನನ್ನ ಕೇಳಿದಾಗ, ಎದೆಯ ತುಂಬ ಆನಂದರಾಗ ತುಂಬಿ ಹೋಯಿತು ಧನ್ಯತೆಯಲ್ಲಿ. ಆಸೆಯಿಂದ ನಿನ್ನ ಮೊಗವ ದಿಟ್ಟಿಸುವೆನು, ನನ್ನ ದೊರೆಯ ನಿರಾಶೆಯ ಮೋಡ ಕಳಚಿ ಕಣ್ಣ ತುಂಬಿ ಬಂತು ಆನಂದ ಬಿಂದು. ಕವಿ ರವೀಂದ್ರನಾಥ್ ಠಾಗೂರ್ ಅವರ ಈ ಒಂದು ಸಾಲುಗಳು ನನಗೆ ಅಥವಾ ನಿಮಗೆ ಅಥವಾ ಯಾರಿಗಾದರೂ ಆಗಲಿ ಆ ಒಂದು ಭಾವನೆಯನ್ನು, ಒಂದು ಸ್ಮರಣೆಯನ್ನು ತುಂಬುವಂಥ ಸಾಲುಗಳಿವು. ಆಗಾಗ ನೋಡಿ, ಅಲ್ಲಿ ಕೇಳ್ತಾರೆ ಕವಿ, ನಿನ್ನ ಕರುಣೆಗೆ ಎಣೆಯಿಲ್ಲ, ಅದಕ್ಕೆ ಅವಕಾಶವೇ ಎಂಬುದಿಲ್ಲ, ಅಂತ್ಯವೇ ಎಂಬುದಿಲ್ಲ, ಅದು ಅಪಾರ. ಕಾಯವೆಂಬ ಗಡಿಗೆಯ ಖಾಲಿಯಾಗಿಸಿ ನನ್ನ ಈ ದೇಹಕ್ಕೆ ನೀನು ಚೈತನ್ಯವನ್ನು ತುಂಬಿರುವೆ. ನಾನು ಒಂದು ಒಡೆದು ಬಿದ್ದ ಕೊಳಲು ನಾನು, ಬರಿದೆ ಬಿದ್ದ ಕೊಳಲು ನಾನು. ಇದು ಎರಡು ಅರ್ಥ ಇದೆ. ಒಡೆದು ಬಿದ್ದ ಕೊಳಲಲ್ಲಿ ಮತ್ತೆ ಸ್ವರವನ್ನು ಬರಲಿಕ್ಕೆ, ನುಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬರಿದೆ ಬಿದ್ದ ಕೊಳಲು ನಾನು, ಸುಮ್ಮನೆ ಬಿದ್ದುಕೊಂಡಿದ್ದೇನೆ, ನನ್ನನ್ನು ಕೊಳಲನ್ನಾಗಿಸಿ. ಆ ಕೊಳಲಲ್ಲಿ ಸ್ವರ ಬರುತ್ತದೆ. ಅಂತ ಸ್ವರ ಬರುವ ಕೊಳಲಿನ ಹಾಗೆ ನನ್ನನ್ನು ನೀನು ಮಾಡಬೇಕು ಎಂಬುದು ಪ್ರಾರ್ಥನೆಯಲ್ಲಿ. ನಿನ್ನ ಅಮೃತವಾದ ಸ್ಪರ್ಶ ನನ್ನೆದೆಯ ಹರ್ಷ. ಅದು ಎಲ್ಲೇ ಮೀರಿದೆ, ಅದಕ್ಕೆ ಗಡಿ ಇಲ್ಲ, ಬಂಧನ ಇಲ್ಲ. ಎಲ್ಲ ನಿರ್ಬಂಧವನ್ನು ಮೀರಿ ಎದೆಯ ಆಳದಲ್ಲಿ ನೀನು ಮೇಳೈಸಿರುವೆ. ನಿನ್ನ ಶ್ರುತಿ ನನಗೆ ಮೇಳೈಸಿದೆ. ಇಲ್ಲಿ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಬೇಕೆಂಬ ಒಂದು ಆಶಯದಲ್ಲಿ ಕವಿ ಇಲ್ಲಿ ಬೇಡಿಕೊಳ್ಳುವಂಥದ್ದು ನಮ್ಮ ಪರವಾಗಿ ನಾವು ಕೂಡ ಅದೇ ರೀತಿಯಲ್ಲಿ ಬೇಡಿಕೊಂಡರೆ, ಕೇಳಿಕೊಂಡರೆ ಸಾಧ್ಯವಾಗುವುದಿಲ್ವೇ? ಕಾಲವೆಷ್ಟು ಉರುಳಿದರು, ಕಾಲ ಹೋಗ್ತಾ ಇದೆ, ದಿನ ಹೋಗ್ತಾ ಇರ್ತದೆ. ಆದರೆ ನಿನ್ನ ಪ್ರೀತಿಯ ಬಿಂಬ ಅದು ಪುಟ್ಟ ಕರದ ತುಂಬಿಕೊಂಡಿದೆ. ದೇವರೇ, ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳ ಅಳಿಯಲು ಅಂತ ಒಂದು ಕವಿತೆಯ ಸಾಲು ನಂಗೆ ನೆನಪಾಗ್ತದೆ. ಹಾಗಾಗಿ ಎಷ್ಟು ವಿಚಾರಗಳು ಬೇಕಾದರೂ ಬರಲಿ, ಆ ವಿಚಾರವನ್ನು ತುಂಬಿಕೊಳ್ಳುವಂಥ ಮನಸ್ಸು ನನ್ನಲ್ಲಿದೆ. ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಹಾಡೊಂದೊಂದು ಹಾಡು ನೀ ನನ್ನ ಕೇಳಿದಾಗ, ಆ ಒಂದು ಹಾಡಿನಲ್ಲಿ, ರಾಗದಲ್ಲಿ ನಾನು ಮತ್ತಷ್ಟು ಬದಲಾವಣೆಗೆ ಅವಕಾಶವಾಯಿತು. ಕೆಲವೊಮ್ಮೆ ನಾವು ಸಮಸ್ಯೆಗಳು ಬಂದಾಗ ಸುಮ್ಮನಿರುವುದು ಒಳ್ಳೆಯದು. ನನಗೆ ಕಷ್ಟ ಆಯಿತು, ನನಗೆ ಕಷ್ಟ ಇದೆ ಅಂತ ಹೇಳ್ತಾ ಹೋದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ತೊಂದರೆ ಹೊರತು ಮತ್ಯಾವ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಹಾಗಾಗಿ ತೊಂದರೆ ಇದ್ದಾಗ ತೆಪ್ಪಗೆ ನೀನು ಮುಚ್ಚಿಕೊಂಡಿರೋ, ಮಾತಾಡಬೇಡ, ಯಾವುದೇ ವಿಚಾರಗಳು ಬೇಡ ನಿನಗೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಒಂದು ಕಥೆಯಲ್ಲಿ ಆ ಭಾವನೆ ಇದೆ. ಒಂದು ಚಳಿಗಾಲ ಬಂದಾಗ ಅಲ್ಲಿರುವ ಹಕ್ಕಿಗಳೆಲ್ಲ ಕೇಳ್ಕೊಂಡುವಂತೆ, ಹಿರಿಯ ಹಕ್ಕಿಗಳು, ನೋಡ್ರಪ್ಪ ನಾವಿಲ್ಲಿ ಇರೋಕ್ಕಾಗೋಲ್ಲ, ಎಲ್ಲೇ ಆದರೂ ದೂರ ಹಾರಿ ಹೋಗೋಣ. ಸರಿ, ಎಲ್ಲ ಹೊರಟ್ರು, ಹಿರಿಯರ ಮಾತು ಕೇಳಬೇಕಲ್ವಾ? ಎಲ್ಲ ಹಿರಿಯರ ಮಾತನ್ನು ಕೇಳಬೇಕಂತೇನಿಲ್ಲ, ಆದರೂ ಗೊತ್ತಿರುವಂಥದ್ದು, ನೆನಪಿಸಿಕೊಡುವಂತಹ ಹಿರಿಯರ ಮಾತುಗಳನ್ನು ನಾವು ಕೇಳಬೇಕಾಗಿತ್ತು. ಹಕ್ಕಿಗೆ ಎಲ್ಲರೂ ಹೋಗೇ ಬಿಟ್ರು. ಇರ್ಲಪ್ಪ, ಏನಾಗೋದಿಲ್ಲ, ನಾನಿಲ್ಲೇ ಇರ್ತೀನಿ ಅಂತ ಹೇಳ್ತಾ ಹೋಯ್ತು. ಆದರೆ ಚಳಿಗಾಲ ಬಂದಾಗ, ಜೋರಾದ ಚಳಿ ಬಂದಾಗ ಆ ಹಕ್ಕಿಗೆ ನಡುಕ ಉಂಟಾಯಿತು. ಆ ಹಕ್ಕಿಗೆ ಅರಿವಾಯಿತು, ನಾನಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ. ಆದರೆ ಏನು ಮಾಡೋದು, ತನ್ನ ಬಳಗವೆಲ್ಲ ತುಂಬ ದೂರ ಹೋಗಿಬಿಟ್ಟಿದ್ದಾರೆ, ಬಹುದೂರ ಹೋಗಿಬಿಟ್ಟಿದ್ದಾರೆ. ಇನ್ನು ಅವರನ್ನು ಮುಟ್ಟಕ್ಕಾಗಲ್ಲ. ಆದರೂ ಏನು ಮಾಡಬೇಕಾಗತ್ತೆ? ಸರಿ, ಹೋಗೋಣ ಅಂತೇಳಿ ಹಾರಕ್ಕೆ ಶುರು ಮಾಡ್ತದು. ಹಾರ್ತು ತನ್ನ ಬಂಧುಗಳ ಸುಳಿವೇ ಕಾಣ್ತಾ ಇಲ್ಲ. ಸಾಕಾಗೋಯ್ತು. ಧೋಬ್ ಅಂತ ಕೆಳಗೆ ಬಿದ್ದು. ಅದು ಬಿದ್ದದ್ದು ಒಂದು ಹಟ್ಟಿ ಹತ್ರ, ಗೋವಿನ ಹಟ್ಟಿ ಹತ್ರ ಬಿದ್ದುಬಿಡ್ತು. ಗೊಬ್ಬರ ರಾಶಿ ಏನು ಕರಿತೀವಲ್ಲ, ಅದ್ರ ಹತ್ರ ಬಿದ್ದುಬಿಡ್ತು. ಆ ಮನೆಯ ಅಮ್ಮ ಆ ಸಗಣಿಯನ್ನೆಲ್ಲ ಗುಡಿಸಿ ತೆಗೆದು ಈ ಗೊಬ್ಬರ ರಾಶಿಗೆ ಬಿಸಾಡಿದಾಗ ಈ ಹಕ್ಕಿಯ ಮೇಲೆ ಸಗಣಿ ಬಿತ್ತು. ಬೆಚ್ಚಗಾದ ಅನುಭವ ಆಯಿತು. ಬಹಳ ಒಳ್ಳೆಯದಾಯ್ತು ಅಂತೇಳಿ ಸ್ವಲ್ಪ ಹೊತ್ತಲ್ಲಿ ಬಹಳ ಖುಷಿಯಿಂದ ಹಾಡೋಕೆ ಶುರು ಮಾಡ್ತು. ಬಹಳ ಬೆಚ್ಚಗಿದೆ ವಾತಾವರಣ, ಚೆನ್ನಾಗಿರ್ಬೋದು, ಅಬ್ಬಬ್ಬ ಅಂತೇಳಿ ಹಾಡೋಕೆ ಶುರು ಮಾಡ್ತು. ಹಾಡೋಕೆ ಶುರು ಮಾಡಿದಾಗ ಅದರ ಸ್ವರ ಕೇಳಿ ಅದರ ಆ ಮನೆಯ ಬೆಕ್ಕು ಹುಡ್ಕೊಂಡು ಬಂತು. ಗವಕ್ಕಂತ ಬಾಯಿ ಹಾಕಿ ಹಿಡ್ಕೊಂಡು ಹೋಯ್ತು. ಅಂದರೆ ಏನು ನೀತಿ ಅಂತೇಳಿದರೆ, ಒಂದು ಹಿರಿಯರ ಮಾತನ್ನು ಕೇಳಬೇಕಪ್ಪ. ಎರಡನೇದು, ನೀನು ನಿನ್ನ ಮೇಲೆ ಸಗಣಿ ಹಾಕಿದವರೆಲ್ಲ ಕೆಟ್ಟವರಲ್ಲ. ನಿನ್ನ ಮೇಲೆ ಸಗಣಿ ಹಾಕಿದವರೆಲ್ಲ ಕೆಟ್ಟವರಲ್ಲ. ಹಾಗಂತೇಳಿ ನಿನ್ನನ್ನು ಹೊರಗಡೆ ಅದನ್ನು ತಕೊಂಡು ಬಂದವರು ಒಳ್ಳೆಯವರಾಗಿರೋದಿಲ್ಲ. ಕಷ್ಟ ಕಾಲ ಬಂದಾಗ ಮಾತನಾಡಿದ್ರೆ ಸುಮ್ಮನಿರು, ಅವಕಾಶಗಳನ್ನು ಕಾಯ್ತಾ ಇರು. ಅವಕಾಶಗಳನ್ನು ಕಾಯ್ತಾ ಇಂದಲ್ಲ ನಾಳೆ, ಒಂದಲ್ಲ ಒಂದು ದಿನ ಕರಗೀತು ಮುಗಿಲ ಬಳಗ, ಸುರಿದೀತು ಸೋನೆ ಮಳೆ ಅಂತ ಒಂದು ಕವಿ ಸಾಲಿದೆಯಲ್ವಾ. ಕಷ್ಟ ಬಂತು ಅಂತೇಳಿ ಇದ್ದವ್ರ ಕೈಲೆಲ್ಲ ಕಷ್ಟ ಅಂತ ಹೇಳ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹೇಳೋರ ಕೈಲಿ ಮಾತ್ರ ಹೇಳಿ. ನೀವು ಪುನಃ ಹೇಳ್ತಾ ಇದ್ರೆ ಅವರಿಗೂ ಕಿರಿಕಾಗತ್ತೆ, ಅವರಿಗೂ ಕಿರಿಕಿರಿ ಆಗತ್ತೆ. ನೀವು ಬಂದಾಗ ದೂರ ಹೋಗ್ತಾರೆ. ಹಾಗಾಗಿ ಆತ್ಮೀಯರೊಂದ ಹಂಚಿಕೊಳ್ಳಬೇಕಾಗಿರುವಂಥದ್ದು ಅನಿವಾರ್ಯ, ಆತ್ಮೀಯರು ತಾನೇ. ಆದರೆ ಆತ್ಮೀಯರೊಂದಿಗೆ ತುಂಬ ಸಲ ಹಂಚಿಕೊಂಡಾಗ ಆ ಮಾತುಗಳು ಸ್ಪಷ್ಟ ಆಗೋದಿಲ್ಲ, ಅವ್ರಿಗಿಷ್ಟ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ಈ ಕತೆ ಅದೇ ಹೇಳುವಂಥದ್ದು. ನೀನು ತೊಂದರೆ ಇದ್ದಾಗ ಸುಮ್ಮನೆ ಹಾಡಿ ಹೇಗೆ ಆ ಹಕ್ಕಿ ಬೆಕ್ಕಿಗೆ ತನ್ನ ಇರಿವನ್ನು ಗುತ್ತು ಮಾಡಿಕೊಡ್ತೋ ಹಾಗೆ ನೀನು ಸಮಸ್ಯೆ ಅಂತ ಹೇಳಿ ಇಡೀ ಊರಿಗೆ ಟಾಮ್ ಮಾಡೋ ಅವಶ್ಯಕತೆ ಇಲ್ಲ. ಮೌನವಾಗಿರು. ಮೌನ ನಿನ್ನ ದೌರ್ಬಲ್ಯದ ಸಂಕೇತವಲ್ಲ. ಕ್ಷಣಕಾಲ ಮೌನವಾಗಿರುವಂಥದ್ದು. ಆಮೇಲೆ ಅವಕಾಶಗಳು ಬರ್ತವೆ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಅದರ ಬದಲು ಅಯ್ಯೋ ನಂಗೆ ಹೀಗಾಯಿತು, ಅಯ್ಯೋ ನಂಗೆ ಕಷ್ಟ ಆಯಿತು ಅಂತ ಊರು ತುಂಬ ಹೇಳ್ತಾ ಹೋದರೆ ನಿಮ್ಮನೇನು ಹೇಳ್ಕೊಂಡ್ಬಿಡ್ತಾರೆ. ಮೌನವಾಗಿರು. ನಿನ್ನ ಬಾಳ ದುಗುಡವೆಲ್ಲ ಸಿಹಿಯ ರಾಗದಲ್ಲಿ ಕರಗಿ ಖಂಡಿತವಾಗಿ ಕರಗ್ತದೆ. ದುಗುಡವೆಲ್ಲ ಕರಗ್ತದೆ, ಸಿಹಿಯ ರಾಗದಲ್ಲಿ ಕರಗುತ್ತದೆ. ರವೀಂದ್ರನಾಥ್ ಠಾಕೂರ್ ಹೇಳ್ತಾರೆ ನೋಡಿ, ಎಷ್ಟು ಒಳ್ಳೆಯ ವಿಕಸನದ ಸಾಲುಗಳಿವು. ನಿನ್ನ ದುಗುಡವೆಲ್ಲ ಸಿಹಿಯ ರಾಗದಲ್ಲಿ ಕರಗಿ ಮತ್ತೆ ಬಾನಾಡಿಯಲ್ಲಿ ಸ್ವಚ್ಛಂದವಾಗಿ ಹಾರುವ ಪರಿ ನಿನಗೆ ಬರಬಹುದು. ನೋಡಿ, ಮೂಲ ನಾನು ಓದಿಲ್ಲ, ಆದರೆ ನಮ್ಮ ಸುಧಾ ಅಡುಕಳ ಅವರು ಬಹಳ ಸ್ಪಷ್ಟವಾಗಿ, ಬಹಳ ಚಂದವಾಗಿ, ಬಹಳ ಸರಳವಾಗಿ ಅದನ್ನು ಅವರು ಕಟ್ಟಿಕೊಡುವ ರೀತಿ ಇದೆಯಲ್ಲ, ಬಹಳ ಖುಷಿಯಾಗತ್ತೆ. ಮೂಲ ಆಶಯಕ್ಕೆ ಧಕ್ಕೆ ಬಾರದ ಹಾಗೆ
ನಿನ್ನ ಬಯಸುವೆ ನನ್ನ ಗಾನ ಎಂಬ ಮಾತೇ ಅಮೃತ ಸಮಾನ. ಇಲ್ಲಿ ಯಾವುದೇ ಇರಲಿ, ಒಳ್ಳೆಯ ವಿಚಾರ ಮಾತುಗಳು ಆ ಹಕ್ಕಿ ಕೇಳಬೇಕಾಗಿತ್ತು. ನಿನ್ನ ಮಾತೆ ಅಮೃತ ಸಮಾನವಾಗಿಸಿಕೊಳ್ಳಬೇಕಾಗಿತ್ತು. ಅದು ಹಾಗೆ ಮಾಡಿಕೊಳ್ಳಿಲ್ಲ. ಹಾಗೆ ಮಾಡಿಕೊಳ್ಳದೆ ಇರುವುದರಿಂದ ಏನಾಯಿತು? ಆ ಹಕ್ಕಿಗೆ ತೊಂದರೆ ಬಂತು. ಹಾಡ ರೆಕ್ಕೆ ಧರಿಸಿ ನಾನು ನಿನ್ನ ಪಾದವನ್ನು ಸೋಕುವೆನು. ಅಂದರೆ ಇಲ್ಲಿ ದೇವರ ಪಾದವನ್ನು ನಾನು ಸ್ಪರ್ಶ ಮಾಡ್ತೇನೆ, ನನಗೆ ಆನಂದವಾಗುತ್ತೆ, ಸಂತೋಷವಾಗುತ್ತೆ, ನನಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಸಿಗುತ್ತವೆ ಎಂಬುದು ಈ ಒಂದು ಗೀತಾಂಜಲಿಯ ಆಶಯ. ನಾನು ಮರೆತು ಹೋದೆ, ನಾನು ದೇವರಲ್ಲಿ ಐಕ್ಯವಾದೆ. ನಿನ್ನ ಸ್ನೇಹ ಬಂದ ತಂದ ಹಾಡಿಗೆ ನಾನು ಶರಣು ಎಂದೆ. ಇಲ್ಲಿ ಸ್ನೇಹದ ಹಾಡಿಗೆ ಶರಣು ಎನ್ನುವಂಥದ್ದು ಇಷ್ಟು ಒಳ್ಳೆಯ ಮನೋಭಾವ. ನಾವಿವತ್ತು ಒಂದು ಕಾಲಕ್ಕೆ ಆರಂಭದಲ್ಲಿ ಮಂತ್ರಗಳಿಂದ ಜಗತ್ ನಡೀತಾ ಇತ್ತಂತೆ. ಆಮೇಲೆ ಮಂತ್ರ ಆದ ಮೇಲೆ ತಂತ್ರಗಳಿಂದ ಜಗತ್ತು ನಡೀತಾ ಇತ್ತು. ಆ ಬಳಿಕ ಯಂತ್ರಗಳಿಂದ ಜಗತ್ತು ನಡೆಯಕ್ಕೆ ಶುರುವಾಯಿತು. ಇವತ್ತು ಮಂತ್ರಗಳು ಹೋಗಿವೆ, ತಂತ್ರಗಳು ಹೋಗಿವೆ, ಯಂತ್ರಗಳಿವೆ. ಆದರೆ ಕುತಂತ್ರಗಳಿಂದ, ಷಡ್ಯಂತ್ರಗಳಿಂದ ಜಗತ್ತು ನಡೀತಾ ಇದೆ. ಇದು ಬಹಳ ಅಪಾಯಕಾರಿ. ನಮ್ಮ ಸುತ್ತಮುತ್ತಲಲ್ಲಿ ಕೂದಲ ಎಳೆಯಿಂದಲೇ ಕೊರಳು ಕೊಯ್ಯುವ ಜನ ಇದ್ದಾರೆ. ಇದು ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ. ಕೊನೆಯ ಸಾಲು ಪ್ರಸ್ತಾವನೆಯಲ್ಲಿ ಬರ್ತದೆ, ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ ಅಂತ. ಏನು ಅರ್ಪಿಸಿಕೊಂಡಿದ್ದೇವೆ? ಜಾತ್ಯತೀತತೆ, ಗಣತಂತ್ರ, ಪ್ರಜಾಪ್ರಭುತ್ವ, ಸಾರ್ವಭೌಮತೆ, ಸೋದರತೆ ಇವೆಲ್ಲವನ್ನು ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ನಾವು ನಡೆದುಕೊಳ್ಳುತ್ತಿದ್ದೇವೆ. ಪ್ರಶ್ನೆ ಮಾಡಿಕೊಳ್ಬೇಕು. ಕುತಂತ್ರ ಮತ್ತು ಷಡ್ಯಂತ್ರಗಳು, ಕುತಂತ್ರಗಳಾದರೂ ಅಡ್ಡಿಲ್ಲ ಸ್ವಾಮಿ, ಈ ಷಡ್ಯಂತ್ರಗಳು ನಗು ನಗುತ್ತಾ ಕತ್ತಿ ಮಸೆಯುವ ಹಲ್ಲುಗಳು ಬಹಳ ಕಷ್ಟ ಇದೆ. ಹಾಗಾಗಿ ಎಚ್ಚರ ಇರಬೇಕು. ಆ ದಿಸೆಯಲ್ಲಿ ಬದುಕನ್ನು ಸಾಗಿಸಬೇಕಾಗಿದೆ ಎಂಬುದು ಗೀತಾಂಜಲಿಯ ಒಟ್ಟು ಆಶಯಗಳು. ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಕವಿ ರವೀಂದ್ರ ಅವರು ಕಟ್ಟಿಕೊಡ್ತಾರೆ ನೋಡಿ ನಮಗೆ. ಬದುಕಲ್ಲಿ ಏಕಾಗ್ರತೆಯನ್ನು ಸಾಧಿಸಬೇಕು. ಬಹಳ ಅತ್ಯಂತ ಅಪ್ಯಾಯಮಾನವಾಗಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರೆ ಮಾತ್ರ ಸಾಧ್ಯವಾಗಿರುವುದು. ನನ್ನ ಮೇಲೆ ನನಗೆ ನಂಬಿಕೆ ಬೆಳೆಯುತ್ತಿದೆ, ನಾನು ಗುರಿಯನ್ನು ಸಾಧಿಸಬಲ್ಲೆ. ನನಗೆ ನನ್ನ ಮೇಲೆ ವಿಶ್ವಾಸ ಬೆಳೆಯುತ್ತಿದೆ, ನನ್ನಲ್ಲಿ ಕ್ಷಣ ಕ್ಷಣಕ್ಕೂ ಧೈರ್ಯ ಬೆಳೆಯುತ್ತಿದೆ. ನನ್ನ ಜ್ಞಾಪಕ ಶಕ್ತಿ ನನಗೆ ತಿಳಿಯದೇ ವೃದ್ಧಿಸುತ್ತಿದೆ. ಗೊತ್ತಿಲ್ಲ ಅದು ಅಭಿವೃದ್ಧಿಯಾಗುತ್ತಿದೆ. ನನ್ನಲ್ಲಿ ಏಕಾಗ್ರತೆ ಚೆನ್ನಾಗಿ ಬೆಳೆಯುತ್ತಿದೆ. ನನ್ನಲ್ಲಿರುವ ಭಯ ಎಲ್ಲಿಗೆ ಓಡಿ ಹೋಯಿತು? ನಾನು ಆತ್ಮವಿಶ್ವಾಸದಿಂದ ಮೇಲಕ್ಕೆ ಹತ್ತುತ್ತಿದ್ದೇನೆ. ವಿಜಯ, ಗೆಲುವು ನನ್ನದಾಗಿ ನನ್ನ ಎದುರು ನೋಡುತ್ತಾ ನನ್ನನ್ನು ಬಾ ಎಂದು ಆಹ್ವಾನಿಸುತ್ತಿದೆ. ಆಗ ನಾನು ವಿಜಯವನ್ನು ಸಾಧಿಸಬಹುದು. ಈ ರೀತಿ ಈ 10 ಪ್ರಾಂಗಣಗಳು, ಈ ಭವನದ 10 ಪ್ರಾಂಗಣಗಳು ನಮ್ಮನ್ನು ಒಳ್ಳೆಯದರ ಕಡೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿದೆ. ಯೋಚನೆ ಮಾಡಿ, ಮಾಡುವ ಕೆಲಸವನ್ನು ಸಮರ್ಥವಾಗಿ ಪೂರ್ತಿಯಾಗಿ ಮಾಡಬೇಕು. ಎಲ್ಲರೂ ನಿಮ್ಮನ್ನು ಅಭಿಮಾನದಿಂದ ಅಭಿನಂದನಾಪೂರ್ವಕವಾಗಿ ಗಮನಿಸೋದಿಲ್ವಾ? ನಾನು ಗಮನಿಸಿದ ಹಾಗೆ ಇವತ್ತು ತುಂಬ ಕಡೆಗೆ, ಕೆಲವು ಕಡೆ ನನಗೆ ಹೋಗೋಕ್ಕಾಗಲ್ಲ, ಅಷ್ಟು ಕರೆಗಳು ಬರ್ತವೆ. ಹಾಗಾದರೆ ಪ್ರಯತ್ನ ತಾನೇ. ಒಂದು ಕಾಲಕ್ಕೆ ಏನೂ ಇಲ್ಲದವನು ಈಗ ಅವಕಾಶಗಳು, ಕರೆಗಳು, ಆಹ್ವಾನಗಳು ಬೇಕಾಬಿಟ್ಟಿ ಬರ್ತಾವಲ್ವಾ? ಹಾಗಾಗಿ ನನ್ನಲ್ಲಿ ಏಕಾಗ್ರತೆ ಚೆನ್ನಾಗಿ ಬೆಳೆಯಬೇಕು.
ಭಯ ಎಲ್ಲಿಗೆ ಓಡಿ ಹೋಗಬೇಕು, ಇವೆಲ್ಲವನ್ನ ರೂಪಿಸಿಕೊಳ್ಳಬೇಕು. ಯಥಾ ರೀತಿಯಲ್ಲಿ ಪ್ರಶಾಂತವಾಗಿ ನಾವು ಯೋಚಿಸಬೇಕು. ಈ ಭಾವನೆಗಳು ಕವಿ ರವೀಂದ್ರರ ಆರಂಭದ ಸಾಲುಗಳನ್ನು ನಾವು ತೋರಣವಾಗಿ ಇಟ್ಟುಕೊಂಡರೆ, ಮುನ್ನುಡಿಯಾಗಿ ನಾವು ಅದನ್ನು ಕಟ್ಟಿಕೊಂಡರೆ ಹೇಗೆ ನಾವು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಇದೆ? ನಾವು ಮನಸ್ಸಿಗೆ ದ ಪ್ರೋಗ್ರಾಮಿಂಗ್ ಆಫ್ ದಿ ಮೈಂಡ್, ಪ್ರೋಗ್ರಾಮನ್ನು ಮತ್ತೆ ರೀಪ್ರೋಗ್ರಾಮಿಂಗ್ ಮಾಡಿಕೊಳ್ಳೋಣ. ಅದು ಸಾಧ್ಯವಿದೆ. ಆ ದಿಸೆಯಲ್ಲಿ ಸಾಗಿದಾಗ ಮಾತ್ರ ಯಶಸ್ಸು ಸಾಧ್ಯ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಆ ದಿಸೆಯಲ್ಲಿ ನಾವೆಲ್ಲರೂ ಸಾಗೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30.